ಸೂರ್ಯಮಂಡಲಮಂಡಿತಂ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಮನದಲ್ಲಿ ನೆನೆದು ಸುಕ್ಷೇತ್ರ ಕರ್ಜಿಗೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬಂದಿರುವ ಪುರಾಣ ಮಂಗಲದ ನಿಮಿತ್ತ ಶ್ರೀಶೈಲ ಜಗದ್ಗುರುಗಳ ಪುರಪ್ರವೇಶದ ಅಡ್ಡಪಲ್ಲಕ್ಕಿ ಉತ್ಸವದ ನಿಮಿತ್ತ ನಡೆದುಕೊಂಡು ಬರ್ತಾ ಇರುವ ಈ ಧರ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಧರ್ಮ ಸಂದೇಶವನ್ನು ನೀಡಿರುವಂತಹ ಹಿರಿಯರಾದ ಪಾನ್ಮಂಗಳೂರಿನ ಶ್ರೀಗಳವರೇ, ಕಾರ್ಯಕ್ರಮದ ಮಾರ್ಗದರ್ಶಕರು ಕ್ರಿಯಾಶೀಲರಾದ ಅಫ್ಜಲ್ಪುರ್ ಮಳೇಂದ್ರ ಹಿರೇಮಠದ ಶ್ರೀಗಳವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಹಳ್ಳಗಿ ಮತ್ತು ಮಾಷಾಳದ ಶ್ರೀಗಳವರೇ, ಪೂರ್ವಭಾವಿ ಪುರಾಣವನ್ನು ನೆರವೇರಿಸಿ ಕಂಚಿನ ಕಂಠದಿಂದ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ತದ್ದೇವಾಡಿಯ ಮಹಂತೇಶ್ ಶಾಸ್ತ್ರಿಗಳವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಮಾನ್ಯರೇ, ಆಗಮಿಸಿ ಆಶೀರ್ವಾದವನ್ನು ಪಡೆದು ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ನಿತಿನ್ ಗುತ್ತೇದಾರ್ ಅವರೇ, ರಮೇಶ್ ಬಾಕೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗ್ರಾಮದ ಎಲ್ಲ ಗಣ್ಯರೇ ಮಾನ್ಯರೇ, ವಿಶೇಷ ಸೇವೆಯನ್ನು ಸಲ್ಲಿಸಿ ಗುರುರಕ್ಷೆಯನ್ನು ಪಡೆದುಕೊಂಡಿರುವಂತಹ ಸತ್ಕಾರ ಮೂರ್ತಿಗಳವರೇ, ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಕಾರ್ಯಕ್ರಮದ ಪೂರ್ವದಲ್ಲಿ ಜಗದ್ಗುರುಗಳವರನ್ನ ಪಲ್ಲಕ್ಕಿ ಉತ್ಸವದ ಮೂಲಕ ಭಕ್ತಿಯಿಂದ ನೀವೆಲ್ಲ ಬರಮಾಡಿಕೊಂಡಿದ್ದೀರಿ. ಅನೇಕ ವಾದ್ಯಮೇಳ, ಪುರೋತ್ತರ ಮೇಳ, ತಾಯಂದಿರ ಕುಂಭಮೇಳ, ಭಕ್ತರ ಭಕ್ತಿಯ ಜಯಘೋಷ ಇವೆಲ್ಲವುಗಳ ಮಧ್ಯದಲ್ಲಿ ಭಕ್ತಿಯ ಉತ್ಸಾಹದಿಂದ ಮಾಡಿರುವ ನಿಮ್ಮ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ. ಧರ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕೇ ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಧರ್ಮವನ್ನು ಅಳವಡಿಸಿಕೊಳ್ಳದೆ ಹೋದರೆ ಅವನು ಮನುಷ್ಯನೇ ಅಲ್ಲ ಅನ್ನುವಂಥ ಮಾತನ್ನು ಋಷಿ ಮುನಿಗಳು ಕವಿಗಳು ಬರೆದುಕೊಂಡು ಬಂದಿದ್ದಾರೆ. ಆಹಾರ ನಿದ್ರಾ ಭಯಮಯಿತು ನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಃ ಸಮಾನಃ. ಹೊಟ್ಟೆ ಹಸಿದಾಗ ಊಟ ಮಾಡೋದು, ನೀರಡಿಕೆ ಆದಾಗ ನೀರು ಕುಡಿಯೋದು, ದಣಿವಾದಾಗ ನಿದ್ದೆ ಮಾಡೋದು, ತನಗಿಂತಲೂ ಬಲಿಷ್ಠರಾದವರನ್ನು ಕಂಡಾಗ ಭಯ ಪಡೋದು, ಆಮೇಲೆ ಸಂಸಾರವನ್ನು ಮಾಡಿ ಪ್ರಪಂಚವನ್ನು ಮುಂದುವರಿಸೋದು, ಈ ಕಾರ್ಯವನ್ನು ಜಗತ್ತಿನ ಎಲ್ಲ ಪ್ರಾಣಿಗಳು ಮಾಡ್ತಾವೆ. ಮನುಷ್ಯ ಒಬ್ಬನೇ ಮಾಡೋಂಗಿಲ್ಲ. ಹುಟ್ಟಿದ ಇರುವೆ ಮುಂತಾದ 84 ಲಕ್ಷ ಎಲ್ಲ ಜೀವರಾಶಿಗಳು ಕೂಡ ಈ ಕೆಲಸ ಮಾಡ್ತಾವೆ. ಮತ್ತು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯನು ತನ್ನ ಜೀವನವನ್ನು ಇಷ್ಟಕ್ಕನೇ ಸೀಮಿತಗೊಳಿಸಿಕೊಂಡ ಅಂದರೆ
ಉಳಿದ ಪ್ರಾಣಿಗಳಿಗೆ ಮನುಷ್ಯನಿಗೆ ವ್ಯತ್ಯಾಸ ಏನು? ಯಾವ ವ್ಯತ್ಯಾಸನೂ ಇಲ್ಲ. ಹಾಗಾದರೆ ಮನುಷ್ಯನಿಗೆ ಮನುಷ್ಯ ಅಂತ ಯಾಕೆ ಕರಿಬೇಕು? ಕಾರಣ ಒಂದೇ, ಅದುವೇ ಧರ್ಮ ಅಂತ ಹೇಳ್ತಾರೆ. ಧರ್ಮವನ್ನು ಅಳವಡಿಸಿಕೊಂಡು ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವಂಥ ಅವಕಾಶ ಮನುಷ್ಯನನ್ನು ಹೊರತುಪಡಿಸಿದರೆ ಜಗತ್ತಿನ ಯಾವ ಪ್ರಾಣಿಗಳಿಗೂ ಇಲ್ಲ. ಯಾವ ಪ್ರಾಣಿಗಳ ಕಾನೂನು ಐತೆ? ಕಾನೂನಿಲ್ಲ. ನೇಮ ಸಂಹಿತೆ ಏನೂ ಇಲ್ಲ. ಅವು ಹೆಂಗೆ ಬೇಕಾದಂಗೆ ಇರ್ತಾವ. ಮತ್ತು ನಾವು ಹೆಂಗೆ ಬೇಕಾದಂಗೆ ಇದ್ವಿ ಅಂದ್ರೆ ಮನುಷ್ಯ ಅಂತ ಕರೆಸ್ಕೊಳ್ಳೋಕೆ ಬರೋಂಗಿಲ್ಲ. ಅದಕ್ಕೆ ಧರ್ಮೇಣ ಹೀನಾಹ ಪಶುಭಿಃ ಸಮಾನಃ. ಧರ್ಮ ಇಲ್ಲದೆ ಇರೋ ಮನುಷ್ಯ ಅವನು ಪ್ರಾಣಿಗೆ ಸಮಾನ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದಿದ್ದಾನೆ. ಅದಕ್ಕೆ ನಾವು ಮನುಷ್ಯರಾಗಬೇಕು ಅಂದರೆ ಧರ್ಮವನ್ನು ಅಳವಡಿಸಿಕೊಳ್ಬೇಕು. ಗಣಿತದ ಭಾಷೆಯಲ್ಲಿ ನಿಮಗೆ ಹೇಳಬೇಕು ಅಂದ್ರೆ ಮನುಷ್ಯ ಮೈನಸ್ ಧರ್ಮ ಈಕ್ವಲ್ ಟು ಪಶು. ಅರ್ಥ ಆಗತ್ತೆ ನಿಮಗೆ? ಮನುಷ್ಯ ಮೈನಸ್ ಧರ್ಮ ಈಕ್ವಲ್ ಟು ಪಶು. ಇದನ್ನ ಸ್ವಲ್ಪ ಉಲ್ಟಾ ಹಿಂಗೂ ತಿಳ್ಕೋಬೇಕು ನಾವು. ಪಶು ಪ್ಲಸ್ ಧರ್ಮ ಈಕ್ವಲ್ ಟು ಮನುಷ್ಯ. ಸೂತ್ರ ಇದು. ಮನುಷ್ಯನಾಗಬೇಕು ಅಂದ್ರೆ ಬಹಳ ಸರಳವಾಗಿರುವಂಥ ಸೂತ್ರ. ನಮ್ಮಲ್ಲಿ ನಾವು ಧರ್ಮವನ್ನು ಅಳವಡಿಸಿಕೊಂಡ್ವಿ ಅಂದರೆ ಮನುಷ್ಯರಾಗ್ತೀವಿ, ಧರ್ಮವನ್ನು ಕೈ ಬಿಟ್ವಿ ಅಂದರೆ ಪಶುಗಳಾಗ್ತೀವಿ, ಪ್ರಾಣಿಗಳಾಗ್ತೀವಿ. ಹಾಗಾದರೆ ಧರ್ಮ ಅಂದರೆ ಏನು? ಜಗತ್ತಿನೊಳಗೆ ಸಾವಿರಾರು ಧರ್ಮಗಳಿದ. ಅವೆಲ್ಲ ಒಂದೊಂದು ಸಂಪ್ರದಾಯವನ್ನು ರೂಢಿಸ್ಕೊಂಡು ಬೆಳೆದು ಬಂದಿರುವಂಥ ಧರ್ಮಗಳು ಸರಿನೇ ಸರಿ. ಆದರೆ ಎಲ್ಲ ಧರ್ಮಗಳಲ್ಲಿ ಇರುವಂತಹ ಒಂದು ಸಾಮಾಜಿಕವಾಗಿರುವಂತಹ ನೈತಿಕವಾಗಿರುವಂತಹ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂಥ ಅಂಶಗಳಿರ್ತವ. ಅವು ಎಲ್ಲ ಧರ್ಮಗಳಲ್ಲಿ ಸಮಾನವಾಗಿರ್ತವ. ಅವುಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು. ಉದಾಹರಣೆಗೆ ಕಳ್ಳತನ ಮಾಡಬಾರದು. ಇದು ಧರ್ಮದ ನಿಯಮನೇ, ಇದು ನೀತಿಯ ನಿಯಮನೇ. ಇದು ಕಳ್ಳತನ ಮಾಡ್ರಿ ಅಂತ ಯಾವ ಧರ್ಮ ಹೇಳ್ತದ? ಯಾವ ಧರ್ಮನೂ ಹೇಳಂಗಿಲ್ಲ. ಒಂದು ವೇಳೆ ಯಾವುದಾದ್ರೂ ಧರ್ಮ ಕಳ್ಳತನ ಮಾಡ್ರಿ ಅಂತ ಹೇಳ್ತಿತ್ತು ಅಂದ್ರೆ ನಮ್ಮ ದೃಷ್ಟಿಯೊಳಗೆ ಅದು ಧರ್ಮನ ಅಲ್ಲ. ಧರ್ಮನ ಸುಳ್ಳು ಹೇಳಬಾರ್ದು, ಧರ್ಮ. ಎಲ್ಲ ಧರ್ಮದವರು ಅದನ್ನು ಹೇಳ್ತಾರೆ. ಹಿಂಸೆಯನ್ನು ಮಾಡಬಾರದು, ಎಲ್ಲ ಧರ್ಮದಲ್ಲಿರುವಂಥ ಕಾಮನ್ ನಿಯಮ ಇದು. ಪೂಜೆ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು, ದೇವರ ನಾಮಸ್ಮರಣೆ ಮಾಡಬೇಕು. ನಾಮ ಬೇರೆ ಬೇರೆ ಆಗಿರ್ಬೋದು, ಆದರೆ ನಾಮಸ್ಮರಣೆ ಒಂದೇ ಆಗಿರ್ತದೆ. ಇಂತಹ ಸಾಮಾಜಿಕ ಮೌಲ್ಯಗಳು ಕೂಡ ಧರ್ಮದ ಒಂದು ಬೆಳವಣಿಗೆಯಿಂದ ಇಂಥ ಧರ್ಮಗಳನ್ನು ಮೊದಲು ನಾವು ಅಳವಡಿಸಿಕೊಳ್ಳಬೇಕು. ಮೊದಲು ನಮ್ಮ ಜೀವನದಲ್ಲಿ ನಾವು ಬೇಕು. ಈ ಮೌಲ್ಯಗಳನ್ನು ಯಾವ ಮನುಷ್ಯ ತನ್ನ ಜೀವನದಲ್ಲಿ ತಂದುಕೊಳ್ತಾನೋ ಅವನು ಕ್ರಮೇಣ ತನಗೇ ಗೊತ್ತಿಲ್ಲದಂಗೆ ಮೇಲಕ್ಕೆ ಹೋಗ್ತಾನೆ. ಅವನ ಆತ್ಮ ವಿಕಾಸ ಆಕೋತ ಹೋಗ್ತದೆ. ಕೊನೆ ಒಂದು ದಿವಸ ಅವನ ಆತ್ಮದೊಳಗೆ ಪರಮಾತ್ಮನೇ ಬಂದು ನೆಲೆ ಹೋಗ್ತಾನೆ. ಅವನು ಪರಮಾತ್ಮನ ಸ್ವರೂಪ ಆಗಿರ್ತಾನೆ. ಅಂಥವರನ್ನೇ ನಾವು ಮಹಾತ್ಮರು ಅಂತ ಕರೆಯೋದು. ಅದಕ್ಕಾಗಿ ನಾವು ಧರ್ಮದಲ್ಲಿರುವಂತಹ ನೈತಿಕ ಸಾಮಾಜಿಕ ಮೌಲ್ಯಗಳನ್ನು ಮೊಟ್ಟ ಮೊದಲು ಅಳವಡಿಸಿಕೊಳ್ಬೇಕು. ಆಮೇಲೆ ಎರಡನೇದಾಗಿ ತಮ್ಮ ಧರ್ಮದ ಆಚರಣಾತ್ಮಕವಾಗಿರುವಂತಹ ಕೆಲವು ಪದ್ಧತಿಗಳಿರ್ತಾವೆ. ಅವುಗಳನ್ನು ಕೂಡ ಅವರವರ ಆಚರಣೆ ಮಾಡಬೇಕು. ಅವರವರ ಧರ್ಮದ ಆಚರಣೆಗಳು ಭಿನ್ನವಾಗಿರ್ತಾವೆ. ಜೈನರದ್ದು ಒಂದು ಇರ್ತದ, ಬೌದ್ಧರದ್ದು ಒಂದು ಇರ್ತದ, ಹಿಂದೂಗಳದ್ದು ಒಂದು ಇರ್ತದ, ಇಸ್ಲಾಮದ್ದು ಒಂದು ಇರ್ತದ, ಕ್ರಿಶ್ಚಿಯನ್ರದ್ದು ಒಂದು ಇರ್ತದ. ಹಿಂಗೆ ಬೇರೆ ಬೇರೆ ಆಚರಣೆ ಪದ್ಧತಿಗಳು ಇರ್ತಾವ.
ಆಯಾ ಧರ್ಮದ ಆಚರಣೆ ಪದ್ಧತಿಗಳನ್ನು ಅವರವರು ರೂಢಿಸಿಕೊಳ್ಬೇಕು, ಅಳವಡಿಸಿಕೊಳ್ಬೇಕು. ಆದರೆ ಅದರ ಜೊತೆಗೆ ಇನ್ನೊಂದು ಧರ್ಮದವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡಿಕೊಂಡು ಬರೋದು ಕೂಡ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂಥ ಧರ್ಮ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತ ಕರ್ಕೊಂಡು ಬರ್ತಾರೆ. ಇವುಗಳನ್ನು ನಾವು ಅಳವಡಿಸಿಕೊಂಡಾಗಲೇ ಒಂದಾಗಿ ವಿಭಿನ್ನವಾದ ಸಂಪ್ರದಾಯಗಳು ಒಗ್ಗೂಡಿಸಿಕೊಂಡು ಒಗ್ಗಟ್ಟಾಗಿ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ, ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ವೀರಶೈವರಾದವ್ರಿಗೆ ಏನು ಧರ್ಮ? ಲಿಂಗ ಧಾರಣ ಮಾಡ್ಕೋಬೇಕು, ಗುರುವಿನಿಂದ ದೀಕ್ಷಾ ಪಡ್ಕೊಳ್ಬೇಕು, ಕೊರಳಲ್ಲಿ ಕಟ್ಕೊಂಡಿರುವಂತಹ ಲಿಂಗವನ್ನ ದಿನಾಲೂ ತಪ್ಪದೆ ಪೂಜೆ ಮಾಡ್ತಾ ಇರಬೇಕು, ದೇವರ ನಾಮಸ್ಮರಣೆಯನ್ನ ಮಾಡಬೇಕು, ಗುರುಗಳು ಜಂಗಮರು ಮನೆಗೆ ಬಂದರು ಅಂದ್ರೆ ಅವರನ್ನ ಗೌರವಿಸಬೇಕು, ಅತಿಥಿ ಸತ್ಕಾರ ಮಾಡಬೇಕು, ಶಕ್ತ್ಯಾನುಸಾರ ದೇಶಕ್ಕೆ ಧರ್ಮಕ್ಕೆ ತನಗಿಂತಲೂ ತೊಂದರೆಯಲ್ಲಿದ್ದವರಿಗೆ ದಾನ ಮಾಡಬೇಕು. ಇದೆಲ್ಲವೂ ಕೂಡ ವೀರಶೈವ ಧರ್ಮದ ವಿಶಿಷ್ಟವಾಗಿರುವಂತಹ ಆಚರಣೆಗಳು.